ಲವ್ ಯಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಪವನಾಡು ಎದುರಿನ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವೇನೋ ಫಸ್ಟ್ ಟೈಮ್ ಚಾನಲ್ಗೆ ಬಂದಿದ್ದೀರಿ, ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಲೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತು ನಿಮಗೋಸ್ಕರ ಒಂದು ಅಮೇಝಿಂಗ್ ಆಗಿರುವಂಥ ಒಂದು ವಿಡಿಯೋ ತಂದಿದ್ದೀನಿ. ಖಂಡಿತವಾಗ್ಲೂ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಾರಿ ಆ್ಯಂಡ್ ಫಾರ್ ದ ಇನ್ಕನ್ವೀನಿಯನ್ಸ್ ಕಾಸ್ಟ್. ಯಾಕಪ್ಪ ಅಂದರೆ ಇಷ್ಟು ದಿನ ವಿಡಿಯೋ ಮಾಡಿಲ್ಲ. ರೀಸನ್ ಸಿಂಪಲ್, ನಂದು ತಂಗಿ ಮದುವೆ ಇತ್ತು. ತುಂಬ ಜನಕ್ಕೆ ಗೊತ್ತು ಅನಿಸುತ್ತೆ, ಸ್ಟೋರೀಸಲ್ಲಿ ಹಾಕಿದ್ದೆ. ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲಿ ಯಾರೇ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಗೊತ್ತು. ಆ್ಯಂಡ್ ಅದರಿಂದ ಸಖತ್ ಬ್ಯುಸಿ ಇದ್ದೆ, ನಿಮಗೂ ಗೊತ್ತು ಅನಿಸುತ್ತೆ. ಅಣ್ಣನಾಗಿ ಭಾಳ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅದೆಲ್ಲ ನೆರವೇರಿಸಬೇಕಾಗಿತ್ತು. ಅದಕ್ಕೋಸ್ಕರ ದಯವಿಟ್ಟು ಕ್ಷಮೆ ಇರಲಿ. 15 ದಿನವರೆಗೂ 15 ದಿನ ಆಯ್ತು ಅನಿಸುತ್ತೆ ಮೇ ಬಿ ಈ ವಿಡಿಯೋ ಬರೋಷ್ಟರಲ್ಲಿ ನಾನು ವಿಡಿಯೋ ಪೋಸ್ಟ್ ಮಾಡಿ. ಇನ್ನು ಯಾವುದೇ ರೀತಿಯಾದಂಥ ಫಂಕ್ಷನ್ಸ್ ಇಲ್ಲ. ಅದೇ ನಡೀತಾ ಇರುತ್ತೆ ಸಣ್ಣ ಪುಟ್ಟ ಫಂಕ್ಷನ್, ಬಟ್ ಆದರೆ ದೊಡ್ಡ ಫಂಕ್ಷನ್ ಯಾವುದೂ ಇಲ್ಲ. ಬಟ್ ಅದೇ ಇನ್ಮೇಲಿಂದ ಖಂಡಿತವಾಗ್ಲೂ ಮಿಸ್ ಮಾಡ್ದಿರ ನಿಮಗೋಸ್ಕರ, ನನಗೋಸ್ಕರ, ಎಲ್ಲರಿಗೋಸ್ಕರ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಸ್ನ ಮಾಡಿದ್ದೀನಿ ಅಂತೇಳಿ ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ಬಟ್ ಇವತ್ತು ನಾನು ಮಾಡೋಕ್ಕೆ ಕೊಟ್ಟಿರೋಂಥ ತುಂಬ ಇಂಪಾರ್ಟೆಂಟ್ ವಿಡಿಯೋ ಏನಂದರೆ, ನಾನು ಒಂದು ಸ್ವಲ್ಪ ದಿನ ವಿಡಿಯೋಸ್ ಮಾಡಿಲ್ಲ. ಅದಕ್ಕೋಸ್ಕರ ತುಂಬ ಜನ ಅಂದ್ಕೊಂಡಿರ್ತಾರೆ ಅರ್ಬಲ್ ಲೈಫ್ ದ ರಿಪ್ಲಿಕಾ ಇನ್ನು ಯಾವುದಾದ್ರು ಪ್ರಾಡಕ್ಟ್ಸ್ ಇದೆಯಾ ಅಂತ ತುಂಬ ಜನ ಕೇಳ್ತಾರೆ. ಅಂದರೆ ಅರ್ಬಲ್ ಲೈಫ್ ಹೆಸರು ನೀವು ಅರ್ಬಲ್ ಲೈಫ್ ನ್ಯೂಟ್ರಿಷನ್ ಅಂತ ಒಂದು ಪ್ರಾಡಕ್ಟ್, ಅದೇ ಥರನೇ ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಈಗ ಮಾರ್ಕೆಟಲ್ಲಿ ಬರ್ತಾಯಿದೆ. ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ, ನಿಮ್ಮ ಸಜೆಷನ್ ಏನು, ನಾವೇನು ಮಾಡಬೇಕು ಅಂತ. ಅದಕ್ಕೋಸ್ಕರ ನನ್ನ ಉತ್ತರ ಈ ವಿಡಿಯೋದೆಲ್ಲ ಇರುತ್ತೆ. ಕಂಪ್ಲೀಟ್ಲಿ ವಿಡಿಯೋ ನೋಡಿ, ನಿಮಗೆ ಕಂಪ್ಲೀಟಾಗಿ ಒಂದು ನಾಲೆಜ್ ಸಿಗುತ್ತೆ. ನಾನು ಹೇಳೋಕ್ಕೆ ಹೊರಟಿರೋದೇನಪ್ಪ ಅಂದರೆ, ಅರ್ಬಲ್ ಲೈಫ್ದು ರಿಪ್ಲಿಕಾ ದರ್ ಇಸ್ ನಥಿಂಗ್. ಅರ್ಬಲ್ ಲೈಫ್ದು ಯಾವುದೇ ರೀತಿಯಾದಂಥ ಸೇಮ್ ಅದೇ ರೀತಿ ಪ್ರಾಡಕ್ಟ್ಸ್ ಯಾವುದೂ ಇಲ್ಲ ನನಗೆ ಗೊತ್ತಿರೋ ಥರ. ಯಾಕೆ ಅಂತಂದರೆ, ನಾನು ಅರ್ಬಲ್ ಲೈಫ್ನ ಸಪೋರ್ಟ್ ಮಾಡಿ ಮಾತಾಡ್ತಿಲ್ಲ, ಅರ್ಬಲ್ ಲೈಫ್ ಬಗ್ಗೆ ತಿಳ್ಕೊಂಡು ಮಾತಾಡ್ತಾ ಇರೋದು ನಾನು. ಅರ್ಬಲ್ ಲೈಫ್ ಥರ ಬೇರೆ ಯಾವ ಪ್ರಾಡಕ್ಟ್ಸು ಬರೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಅರ್ಬಲ್ ಲೈಫು ಏನು ಪ್ರಾಡಕ್ಟ್ಸ್ ಜೊತೆ ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಏನು ಕಾಸ್ಟ್ ಮಿಕ್ಕುತ್ತೋ, R&D ರಿಸರ್ಚ್ ಆ್ಯಂಡ್ ಇನೋವೇಷನ್ಸ್ಗೆ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಖರ್ಚು ಮಾಡಿದೆ ಜಸ್ಟ್ ಫಾರ್ ರಿಸರ್ಚ್ ಆ್ಯಂಡ್ ಇನೋವೇಷನ್. ಅಂದರೆ ಪ್ರಾಡಕ್ಟ್ಸ್ನ ಇನ್ನೂ ಚೆನ್ನಾಗಿ ಹೆಂಗೆ ಉತ್ಪನ್ನ ಮಾಡೋಣ, ಪ್ರಾಡಕ್ಟ್ಸ್ನ ಇನ್ನೂ ಚೆನ್ನಾಗಿ ಯಾವ ಥರ ಕೊಡೋಣ ಅನ್ನೋದು ಮೈಂಡ್ ಸೆಟ್ಟಲ್ಲಿ ಇಷ್ಟು ಪ್ರಾಡಕ್ಟ್ಸ್ನ ಉತ್ಪನ್ನ ಮಾಡ್ತಾಯಿದೆ. ಬಟ್ ಆದರೆ ಇಷ್ಟು ಕಾಸ್ಟ್ನ ಖರ್ಚು ಮಾಡಿ ಮಾಡೋವಂಥ ಕಂಪ್ನಿ ಯಾವುದೂ ಇಲ್ಲ. ಆ್ಯಂಡ್ ಅರ್ಬಲ್ ಲೈಫ್ ಹತ್ರ ಇರೋ ಪ್ರಾಡಕ್ಟ್ಸ್ದು ಫಾರ್ಮುಲಾ ಯಾರಿಗೂ ಕೊಟ್ಟಿಲ್ಲ ಇದುವರೆಗೂ. ಆ್ಯಂಡ್ ಕೊಟ್ಟರೂ ಕೂಡ ಅಷ್ಟು ಫಲವತ್ತತೆ ಆಗಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಇನ್ನೊಂದು ಹೇಳ್ಬೋದು, ಅಪ್ ಟು ಮೈ ನಾಲೆಜ್ ಅರ್ಬಲ್ ಲೈಫ್ನ ಅದೇ ಥರನೇ ಬ್ರ್ಯಾಂಡ್ನ ಸೇಮ್ ಕಾಪಿ ಮಾಡೋಕ್ಕೆ ಯಾರೂ ಇಲ್ಲ. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು, ನಾನು ಯೂಟ್ಯೂಬಲ್ಲಿ ಇರೋದ್ರಿಂದ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಇರೋದ್ರಿಂದ ತುಂಬ ಜನ ಬೇರೆ ಬೇರೆ ಕಂಪ್ನಿಯ ಯಾವುದ್ಯಾವುದು ABC ಆ್ಯಂಡ್ ಯಾವುದಾದ್ರೂ ಬೇರೆ ನ್ಯೂಟ್ರಿ ಕೇರ್ ಅಂತ ಯಾವುದಾದ್ರು ಕಂಪ್ನೀಸ್ ಆಗಿರ್ಬೋದು, ಇವರೆಲ್ಲ ನನ್ನ ಅಪ್ರೋಚ್ ಮಾಡ್ತಾರೆ, ಬನ್ನಿ ನೀವು ಕಂಪ್ನಿಗೆ ಅಂತ. ಯಾವುದೇ ಕಾರಣಕ್ಕೂ ಅಂತ ಏನಂತಾರೆ ಮಣ್ಣು ತಿನ್ನೋ ಕೆಲಸ ನಾನು ಮಾಡಲ್ಲ. ಯಾಕೆ ಅಂತಂದರೆ, ಈ ಕಂಪ್ನೀಲಿ ನನಗೆ ಎಲ್ಲ ಕೊಟ್ಟಿದೆ. ನನಗೆ ಊಟ ಕೊಟ್ಟಿದೆ, ಬಟ್ಟೆ ಕೊಟ್ಟಿದೆ, ಕುಡಿಯೋಕ್ಕೆ ನೀರು ಕೊಟ್ಟಿದೆ, ಇರೋಕ್ಕೆ ಚೆನ್ನಾಗಿರೋವಂಥ, ಹಾಕ್ಕೊಳ್ಳೋಕ್ಕೆ ಬಟ್ಟೆ, ಮಾತಾಡೋಕ್ಕೆ ಫೋನ್, ಎಲ್ಲನೂ ಕಂಪ್ಲೀಟ್ಲಿ ನಂಗೆ ಅರ್ಬಲ್ ಲೈಫ್ ಕೊಟ್ಟಿರೋವಂಥ ಒಂದು ದೊಡ್ಡ ಗಿಫ್ಟ್. ಆ ಕಂಪ್ನಿಗೆ ಮೋಸ ಮಾಡಿ ಹೋಗೋದು ನನಗೆ ಇಷ್ಟ ಇಲ್ಲ. ಬಿಕಾಸ್ ಈ ಕಂಪ್ನಿ ನನಗೆ ಅನ್ನ ಹಾಕಿರೋ ಕಂಪ್ನಿಗೆ ಮೋಸ ಮಾಡೋದು ನಾನು ಮೆಚ್ಚಲ್ಲ. ತುಂಬ ಜನ ಅರ್ಬಲ್ ಲೈಫಲ್ಲಿ ಇರೋವಂಥ ಡಿಸ್ಟ್ರಿಬ್ಯೂಟರ್ಸ್ ಇಂಥ ಕೆಲಸ ಮಾಡ್ಬೋದು. ಈ ಕಂಪ್ನಿಲಿದ್ದು ಬೇರೆ ಕಂಪ್ನಿಗೇನೋ ಜಂಪ್ ಆಗಿ ಯಾವುದ್ಯಾವುದೋ ABC ಕಂಪ್ನಿಗೆಲ್ಲ ನ್ಯೂಟ್ರಿ ಕೇರ್ ಏನೋ ಹೋಗ್ಬೋದು. ಬಟ್ ನಾನು ಹಂಗೆ ಹೋಗಿಲ್ಲ. ಬಟ್ ನನಗದು ಇಷ್ಟ ಇಲ್ಲ. ಅದು ಏನಕ್ಕೆ ಇಷ್ಟ ಇಲ್ಲ, ಬಿಕಾಸ್ ತಾಯಿಗೆ ಮೋಸ ಮಾಡಬಾರ್ದು. ತಾಯಿನ ಮೋಸ ಮಾಡೋ ಅಂಥ ಕೆಲಸ ಅದು. ನನ್ನ ಕಂಪ್ನಿಗೆ ಬಿಟ್ಟು ನನ್ನ ಥರನೇ ಇನ್ನೊಂದು ರಿಪ್ಲಿಕಾ ಇರುವಂಥ ಕಂಪ್ನಿಗೆ ಹೋಗೋದು. ಆ್ಯಂಡ್ ನಾನು ನೋಡ್ತಾ ಇದ್ದೀನಿ, ಆ ಕಂಪ್ನಿಯವರು ಸೇಮ್ ಸ್ಟ್ರಾಟಜಿ ಯೂಸ್ ಮಾಡಿ ಎಷ್ಟೊಂದು ಕಂಪ್ನಿಗಳು, ಒಂದು ಎರಡು ಅಂತಲ್ಲ, ಎಷ್ಟೊಂದು ಈ ಥರ ಕಂಪ್ನಿಗಳಿದೆ. ಅರ್ಬಲ್ ಲೈಫ್ ಸೇಮ್ ನ್ಯೂಟ್ರಿಷನ್ ಕ್ಲಬ್ ಕಾನ್ಸೆಪ್ಟ್ ಆಗಿರ್ಬೋದು, ಸೇಮ್ ಟ್ರೈನಿಂಗ್ಸ್ ಇರ್ಬೋದು, ಸೇಮ್ ಗೆಸ್ಟ್ ಸ್ಪೀಕರ್ ಸ್ಟೋರೀಸ್ ಇರ್ಬೋದು, ಎಲ್ಲ ಮಾಡ್ಬೋದು. ಬಟ್ ಇಮ್ಯಾಜಿನ್ ಅರ್ಬಲ್ ಲೈಫ್ ಆಗೋಕ್ಕೆ ಸಾಧ್ಯ ಇಲ್ಲ ಅದು ಯಾವುದು ಕೂಡ. ಬಿಕಾಸ್ ಅರ್ಬಲ್ ಲೈಫ್ ಈಸ್ ಆಲ್ವೇಸ್ ಅರ್ಬಲ್ ಲೈಫ್. ಅರ್ಬಲ್ ಲೈಫ್ ನ್ಯೂಟ್ರಿಷನ್ ಯಾವಾಗಲೂ ಅರ್ಬಲ್ ಲೈಫ್ ನ್ಯೂಟ್ರಿಷನ್. ಅರ್ಬಲ್ ಲೈಫ್ನ ಯಾರು ರಿಪ್ಲಿಕಾ ಮಾಡೋಕ್ಕಾಗಲ್ಲ. ಅರ್ಬಲ್ ಲೈಫ್ ಪ್ರಾಡಕ್ಟ್ಸ್ನ ತೊಗೊಳ್ಬೇಕಾದ್ರೆ ನೀವು ಕೇರ್ಫುಲ್ಲಾಗಿ ಓದಿ ತೊಗೊಳ್ಳಿ. ಅದ್ರ ಮೇಲ್ಗಡೆ ಅರ್ಬಲ್ ಲೈಫ್ ನ್ಯೂಟ್ರಿಷನ್ ಅಂತಾನೆ ಇರುತ್ತೆ. ಎಲ್ಲ ಪ್ರಾಡಕ್ಟ್ಸ್ ಮೇಲ್ಗಡೆ ಅರ್ಬಲ್ ಲೈಫ್ ನ್ಯೂಟ್ರಿಷನ್ ಅಂತ ಇರುತ್ತೆ. ಅರ್ಬಲ್ ಲೈಫ್ ಅಂತ ಹೆಸರಿರೋ ಪ್ರಾಡಕ್ಟ್ಸ್ನ ಮಾತ್ರ ಉಪಯೋಗಿಸಿ ಯಾರಾದರೂ ಹೊಸದಾಗಿ ಉಪಯೋಗಿಸ್ಬೇಕಂತ ಅಂದ್ಕೊಂಡಿದ್ರೆ, ಇಲ್ಲಾಂದ್ರೆ ಉಪಯೋಗಿಸ್ತಾರೆ ಅವರು. ಅದೇ ಥರನೇ ಇದು ಸೇಮ್ ಇರುತ್ತೆ ಅಂದರೆ ಎತ್ತಿ ಅವ್ರ ಕೈಗೆ ವಾಪಸ್ ಕೊಡಿ. ಅದು ನಿಮಗೆ ಬೇಡ. ಬಿಕಾಸ್ ಅರ್ಬಲ್ ಲೈಫ್ ಈಸ್ ಆಲ್ವೇಸ್ ಅರ್ಬಲ್ ಲೈಫ್. ಅರ್ಬಲ್ ಲೈಫ್ನ ಬಿಟ್ಟು ಬೇರೆ ಯಾವ ಪ್ರಾಡಕ್ಟ್ಸು ಅರ್ಬಲ್ ಲೈಫ್ ಥರ ರಿಸಲ್ಟ್ ಕೊಟ್ಟಿಲ್ಲ, ಕೊಡೋದು ಇಲ್ಲ ಇನ್ನು ಮುಂದೆ.
ಸೊ ಇದು ನಾನು ಹೇಳಬೇಕಾಗಿತ್ತು ಈ ವಿಡಿಯೋದಲ್ಲಿ, ಬಿಕಾಸ್ ತುಂಬ ಜನ ಈ ಒಂದು 20 ಡೇಸಿಂದ ನನಗೆ ಬಂದಿರುವಂಥ ನ್ಯೂಸ್ ಆ್ಯಂಡ್ ನನಗೆ ಬಂದಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಇದು ತುಂಬ ನೀಡೆಡ್ ವಿಡಿಯೋ, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದು. ಆ್ಯಂಡ್ ಇನ್ನು ಯಾರಾದರೂ ನೀವು ಅದನ್ನು ಯೂಸ್ ಮಾಡಬೇಕಂತ ಅಂದ್ಕೊಂಡ್ರೆ ದಯವಿಟ್ಟು ನಂಗೆ ಗೊತ್ತಿರೋಂಗೆ ಗೋ ಫಾರ್ ಲೈಫ್. ಥ್ಯಾಂಕ್ ಯು ವೆರಿ ಮಚ್. ಸೊ ನಾನು ಮಾಡಿರುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಇಷ್ಟ ಇಲ್ಲ ಪ್ಲೀಸ್ ವಿಡಿಯೋನ ಡಿಸ್ಲೈಕ್ ಮಾಡಿ. ಮತ್ತೆ ಇನ್ನೊಂದು ಅಮೇಜಿಂಗ್ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಡಿಸ್ಕ್ಲೈಮರ್ ಏನಪ್ಪ ಅಂದರೆ, ನಾನು ಯಾವುದೇ ರೀತಿಯಾದಂಥ ಯಾವುದೇ ಕಂಪ್ನಿನ ಡಿಗ್ರೇಡ್ ಮಾಡಿ ಮಾತಾಡಿಲ್ಲ. ನಾನು ಮಾತಾಡೋದು ಕಂಪ್ಲೀಟ್ಲಿ ನನ್ನ ಬಗ್ಗೆ ಆ್ಯಂಡ್ ನನ್ನ ಸಿಸ್ಟಮ್ ಬಗ್ಗೆ. ಆ್ಯಂಡ್ ನಾನು ಮಾತಾಡೋದು ಕಂಪ್ಲೀಟ್ಲಿ ಬಂದ್ಬಿಟ್ಟು ಲೈಫ್ ಪ್ರಾಡಕ್ಟ್ಸ್. ನಾನು ಲೈಫ್ ಪ್ರಾಡಕ್ಟ್ಸ್ ಡಿಸ್ಟ್ರಿಬ್ಯೂಟರ್. ನನ್ನ ಪ್ರಾಡಕ್ಟ್ ಬಗ್ಗೆ ನಾನು ಹೇಳಿದ್ದೀನಿ ವಿನಃ ಬೇರೆ ಏನೂ ಮಾತಾಡಿಲ್ಲ. ಆ್ಯಂಡ್ ಮತ್ತೆ ಇನ್ನೊಂದು ಅಮೇಜಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.